ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಒಂದು ರೀಡಿಂಗ್ನ ಯಾರ ವಿಷಯದಲ್ಲಿ ನೋಡ್ತೀರಲ್ವಾ, ಅವರು ನಿಮ್ಮ ಹತ್ರ ಏನಾದರೂ ಸೀಕ್ರೆಟ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಓಕೆನಾ? ಹಾಗೆಯೇ ಯಾರಿಗೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರ ಬೇಕಿದೆ ಅಂತಾದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ? ವಾಟ್ಸಪ್ಪಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ನೀವು ಯಂತ್ರನ ಕೇಳ್ತೀರಾ ಅಥವಾ ನೀವು ಯಂತ್ರನ ಬಳಸ್ತೀರಾ ಅಂತ ಇದ್ದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಕೇಳಿ. ದಟ್ ಮೀನ್ಸ್ ನಿಮಗೆ ಪ್ರೀತಿ ವಿಷಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಮಧ್ಯೆ ಹೊಂದಾಣಿಕೆ ಆಗ್ತಾ ಇರಲ್ಲ, ಅಥವಾ ಹಸ್ಬೆಂಡ್ ವೈಫೇ ನಿಮ್ಮಿಬ್ಬರ ಮಧ್ಯ ಏನು ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ. ಸೊ ಇದೆಲ್ಲದನ್ನು ಸರಿ ಮಾಡ್ಕೊಬೇಕು. ಹಾಗೆ ಸಾಲದ ವಿಷಯದಲ್ಲಿ ಇರ್ಬೋದು, ಅಥವಾ ಮನಿ ವಿಷಯದಲ್ಲಿ ಇರ್ಬೋದು, ದುಡ್ಡನ್ನ ಅರ್ನಿಂಗ್ ಮಾಡೋದ್ರಲ್ಲಿ ಇರ್ಬೋದು, ಬಿಸ್ನೆಸ್ ಲಾಸ್ ಆಗ್ತಾ ಇದ್ದರೆ, ಅಥವಾ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ, ಮದುವೆ ಆಗಿ ತುಂಬ ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಅಂತ ಹೇಳಿ ಸಮಸ್ಯೆಗಳಿದ್ದರೆ, ಈ ಥರದೆಲ್ಲ ಸಮಸ್ಯೆಗಳಿಗೆ ನೀವು ಯಂತ್ರಗಳನ್ನು ಬಳಸ್ಬೋದು. ಹಾಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ನೀವು ಯಂತ್ರಗಳನ್ನು ಬಳಸ್ಬೋದು. ಆದರೆ ನನಗೆ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡುವಾಗ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ. ಶಾರ್ಟ್ ಫಾರ್ಮಲ್ಲಿ ಲವ್ ಯಂತ್ರ ಇದೆಯಾ ಅಥವಾ ಮನಿ ಯಂತ್ರ ಇದೆಯಾ ಆ ಥರ ಕೇಳಬೇಡಿ, ಓಕೆನಾ? ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೀವು ವಿವರವಾಗಿ ವಾಟ್ಸಪ್ಪಲ್ಲಿ ಹೇಳಬೇಕಾಗತ್ತೆ. ಇದ್ರ ರಿಲೇಟೆಡಲ್ಲಿ ಮ್ಯಾಮ್ ಏನಾದರೂ ಯಂತ್ರಗಳು ಸಿಗತ್ತಾ ಈ ಥರ ನೀವು ಕೇಳಿ. ಅದು ಬಿಟ್ಟು ಶಾರ್ಟ್ ಫಾರ್ಮಲ್ಲೆಲ್ಲ ಕೇಳಕ್ಕೆ ಹೋಗ್ಬಿಡಿ, ಓಕೆನಾ? ಎಸ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ಗೂ ಕೂಡ ನೀವೆಲ್ಲರೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಅಲ್ಲೂ ಕೂಡ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಬರ್ತಾ ಇರುತ್ತೆ. ನೀವಲ್ಲಿ ಏನು ಅಪ್ಲೋಡ್ ಮಾಡಿರ್ತೀನಲ್ವ ವೀಡಿಯೋಸ್ನ, ಅಲ್ಲಿ ನೀವು ಕಮೆಂಟಲ್ಲಿ ತಿಳಿಸ್ಬೇಕಾಗತ್ತೆ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಏನಿದೆ ಅಂತ ಹೇಳ್ಬಿಟ್ಟು, ಓಕೆನಾ? ಹಾಗೆಯೇ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮಗೆ ಆಯ್ಕೆಗಳಾಗಿ ಫೈಲ್ಗಳನ್ನು ರೆಡಿ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಪರ್ಸನ್ ಹೆಸರು, ಫಸ್ಟ್ ಹೆಸರು ಏನಿದೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ, ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಹೆಸರು, 1 minute, ಓಕೆನಾ? ನಿಮ್ಮ ಪರ್ಸನ್ ಹೆಸರು ಫಸ್ಟ್ ಲೆಟರ್ ಏನಿದೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಯಾವ ಫೈಲಲ್ಲಿ ನಿಮ್ಮ ಪರ್ಸನ್ ಫಸ್ಟ್ ಹೆಸರು ಇದೆ, ಹೆಸರಿನ ಫಸ್ಟ್ ಅಕ್ಷರ ಇದೆ, ಆ ಒಂದು ಫೈಲ ನೀವಿಲ್ಲಿ ಚೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಟೈಮ್ ತೊಗೊಳ್ಳಿ, ಬೇಕಿದ್ರೆ ವಿಡಿಯೋನ ಪೋಸ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ನೀವು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಬೋದು, ಓಕೆನಾ? ಎಸ್, ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಈ ಕಾರ್ಡನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ರೀಡಿಂಗ್. ಸೆಕೆಂಡ್ ಒನ್ ನೆಕ್ಸ್ಟ್ ಮಾಡ್ತೀನಿ, ಓಕೆ? ಎಸ್. ಫಸ್ಟ್ ಫೈಲನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನಾದರೂ ಸೀಕ್ರೆಟ್ ಮಾಡ್ತಾ ಇದ್ದಾರಾ ಚೆಕ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ನೋಡಿ, ಅಂದರೆ ನೀವು ಈ ಒಂದು ರೀಡಿಂಗ್ನ ಯಾರ ವಿಷಯದಲ್ಲಿ ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ, ಓಕೆನಾ? ಸೊ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಓಹ್ ನೈಸ್. ಫಸ್ಟ್ ಕಾರ್ಡ್ ನೆಗೆಟಿವ್ ಕಾರ್ಡ್ ಬರ್ತಾ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾ, ಓಕೆ. 7 ಆಫ್ ಕಪ್ಸ್ ಬರ್ತಿದೆ. 8 ಆಫ್ ಸಾರ್ಡ್ಸ್, ಓಕೆ. ದ ಹೆರೋಫೆಂಟ್, ಓಕೆ. 3 ಆಫ್ ಸಾರ್ಡ್ಸ್, ದ ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ಓಕೆ. ಇಲ್ಲಿ ಫಸ್ಟ್ ಒನ್ ಯಾರು ಈ ಒಂದು ಕಾರ್ಡನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್
ನಿಮ್ಮ ಹತ್ರ ಸೀಕ್ರೆಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗಿಯೂ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಅವರು ಹೈಡ್ ಮಾಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಆ ವಿಷಯಗಳು ನಿಮಗೂ ಕೂಡ ಗೊತ್ತಿದೆ. ಓಕೆನಾ? ಸೊ ಅವ್ರೇನು ಹೈಡ್ ಮಾಡಿದ್ದಾರೆ ಅಥವಾ ಅವ್ರೇನು ನಿಮಗೆ ಚೀಟ್ ಮಾಡಿದ್ದಾರೆ ಅಥವಾ ನಿಮ್ಮ ಹತ್ರ ಏನು ವಿಷಯಗಳನ್ನ ಅವರು ಸೀಕ್ರೆಟ್ ಮಾಡ್ತಾ ಇದ್ದಾರಲ್ವಾ, ಅದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ ಅಂತಲೇ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೂ ಇರಬಹುದು. ಅಂದರೆ ನಿಮ್ಮ ಪರ್ಸನ್ ನೀವು ಬ್ಲೈಂಡ್ ಆಗಿ ನಂಬಿರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ನಿಮ್ಮ ಎನರ್ಜಿ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಎನರ್ಜಿ ಏನು ರೆಸೊನೇಟ್ ಆಗ್ಬೋದು. ಅಂದರೆ ನೀವು ನಿಮ್ಮ ಪರ್ಸನ್ನ ಬ್ಲೈಂಡಾಗಿ ನಂಬಿದ್ದೀರ. ಅವ್ರು ಏನು ಹೇಳಿದ್ರು ಅದೆಲ್ಲದಕ್ಕೂ ಓಕೆ, ಅವರು ತುಂಬ ಒಳ್ಳೆಯವರು, ಅವ್ರನ್ನ ಕಣ್ಮುಚ್ಚಿ ನಂಬಿಟ್ಟಿದ್ದೀರ. ಸೊ ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಹೈಡ್ ಮಾಡ್ತಿದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅನ್ನೋ ಒಂದು ರೀಸನ್ನಲ್ಲಿ ನಿಮಗೆ ಅವರು ಹೈಡ್ ಮಾಡ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ಇಲ್ಲಿ ಕೆಲವೊಂದು ಏನಂತ ಹೇಳಿದ್ರೆ ಇಲ್ಲಿ ನೀವಿಬ್ಬರು ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದರಲ್ಲಿ ಯಾರೋ ಒಬ್ಬರು ಎನರ್ಜಿಲಿ ತುಂಬ ಕಂಟ್ರೋಲ್ ಎನರ್ಜಿ, ಪಾಸಿಟಿವ್ನೆಸ್ ಇರುವಂಥದ್ದು. ಆ್ಯಂಡ್ ನಾನು ಹೇಳ್ದಂಗೆ ನೀನು ಕೇಳಿದರೆ ಮಾತ್ರ ನಾನು ನಿನ್ನ ಜೊತೆಗಿರ್ತೀನಿ, ಈ ಥರ ಒಂಥರ ಕಂಟ್ರೋಲ್ ಹಾಗೆ ರ್ಯಾಶಾಗಿ ಬಿಹೇವ್ ಮಾಡೋದು ಅಥವಾ ಸಮಥಿಂಗ್ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನೋ ಒಂದು ಆ ಥರ ಎನರ್ಜಿಲಿ ಕಾಣಿಸ್ತಾ ಇದೆ. ಸೊ ಅದರಿಂದನೂ ನಿಮ್ಮ ಹತ್ರ ಅವರು ಹೈಡ್ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನ ಅವರು ಹೈಡ್ ಮಾಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಆ್ಯಂಡ್ ಕೆಲವೊಂದನ್ನು ನಿಮಗೆ ಗೊತ್ತಾದರೆ ನೀವು ಎಲ್ಲಿ ಅವ್ರನ್ನ ತಪ್ಪಾಗಿ ತಿಳ್ಕೊಳ್ತೀರಾ, ಅಂದರೆ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಹೆದರ್ಕೊಂಡು ಕೂಡ ನಿಮ್ಮ ಹತ್ರ ಅವರು ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದ್ದಾರೆ ಅಂತಲೂ ಇಲ್ಲಿ ಬರ್ತಾ ಇದೆ. ಓಕೆನಾ? ದ ಹೆರೋಫೆಂಟ್ ಕಾರ್ಡ್ ಇಲ್ಲಿ ಏನು ಸೆಂಟ್ರಲಲ್ಲಿ ಬರ್ತಿರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಂಟ್ರೋಲ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಕಂಟ್ರೋಲ್ ಮಾಡ್ತಿರ್ಬೋದು ಯಾರೋ ಒಬ್ರು, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ಬೋದು, ನೀವು ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಿರ್ಬೋದು. ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ಟ್ರಯಾಂಗಲ್ ಲವ್ ಇದೆ ಅಂತಲೂ ಕಾಣಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಪರ್ಸನ್ ಬೇರೊಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ, ಅಥವಾ ಈ ಥರ ಏನೋ ಒಂದು ಇಲ್ಲಿ 3 ಜನದ ಮಧ್ಯೆ ಒಂದು ಪ್ರೀತಿ ನಡೀತಾ ಇದೆ. ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಕೆಲವೊಂದು ಟೈಮಲ್ಲಿ ನೀವು ಅವ್ರನ್ನ ತುಂಬ ಬ್ಲೈಂಡಾಗಿ ನಂಬಿದ್ದೀರಾ ಅಲ್ವಾ, ಎಲ್ಲೋ ಒಂದು ಕಡೆ ಅವರಿಗೆ ಏನು ಹೇಳ್ಬೋದು, ತುಂಬಾ ಫ್ರೆಂಡ್ ಸರ್ಕಲ್ಸ್ ತುಂಬ ಇದ್ದಾರೆ ಅವರಿಗೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಯಾರ ಬಗ್ಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಾಯ್ಸ್ ಏನಾದರೂ ಆಗಿದ್ರೆ, ನಿಮ್ಮ ಪರ್ಸನ್ ಬಾಯ್ಸ್ ಆಗಿದ್ರೆ, ಗಂಡು ಮಕ್ಕಳಾಗಿದ್ರೆ, ಅವ್ರು ಎಲ್ಲೋ ಒಂದು ಕಡೆ ಇಲ್ಲಿ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸಿಗೆ ಇತ್ತೀಚಿನ ದಿನದಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡಿರುವಂಥದ್ದು, ಅಥವಾ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಅವ್ರಿಗೇನಾದ್ರು ಮುಂಚೆಯಿಂದನೂ ಆ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದು ಇನ್ನೂ ಜಾಸ್ತಿ ಆಗಿರುವಂಥದ್ದು. ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅಥವಾ ಎಸ್, ಈ ಥರ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನೋವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ನೀವು ಅವ್ರನ್ನ ಓಕೆ, ಅವ್ರು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತೇನೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಅವರನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ದೀರಾ. ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಅದು ನಿಮಗೆ ಸುಳ್ಳು ಹೇಳಿ ಅಥವಾ ಚೀಟ್ ಮಾಡಿ ನನ್ನ ಹತ್ರ ಏನೂ ತಪ್ಪು ಮಾಡ್ತಿಲ್ಲ, ಅಥವಾ ನನ್ನಿಂದ ಏನೂ ಮಿಸ್ಟೇಕ್ ಆಗ್ತಾ ಇಲ್ಲ, ಅಥವಾ ನಾನು ತುಂಬ ಒಳ್ಳೆಯವನು, ಅಥವಾ ನಾನು ತುಂಬ ಒಳ್ಳೆಯವಳು, ಈ ಥರ ಅವ್ರು ಇಲ್ಲಿ ಪೋರ್ಟ್ರೇ ಮಾಡ್ಕೊಳ್ತಿದ್ರು. ಅವ್ರನ್ನ ಅವರೇ ಇಲ್ಲಿ ಹೊಗಳ್ತಾ ಇರೋವಂಥದ್ದು. ನಾನೇನು ತಪ್ಪು ಮಾಡಿಲ್ಲನಪ್ಪ, ನಾನು ತುಂಬ ಒಳ್ಳೆಯವನು, ಈ ಥರ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಿರುವಂಥದ್ದು, ಅಥವಾ ಸಮಥಿಂಗ್ ಇಲ್ಲ ಅವ್ರು ನಿಮಗೆ ನಂಬಿಸ್ತಾ ಇರುವಂಥದ್ದು. ಈ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ದ ಹೈ ಪ್ರಿಸ್ಟಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ಈಸಿಯಾಗಿ ನಂಬಿಸ್ಬೋದು. ಯಾಕಂದರೆ ನೀವು ತುಂಬಾ ಇನ್ನೋಸೆಂಟ್ ಇದ್ದೀರಾ. ದಟ್ ಮೀನ್ಸ್ ಇಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಕೆಲವೊಂದು ವಿಷಯದಲ್ಲಿ ಹರ್ಟ್ ಆಗಿರಬಹುದು, ಅಥವಾ ಬೇಜಾರಾಗಿದೆ. ಆ್ಯಂಡ್ ಅವರಿಂದ ಅವ್ರ ವ್ಯಕ್ತಿತ್ವ ಏನು, ಅವರ ಒಂದು ಬಿಹೇವಿಯರ್ ಏನು ಅನ್ನೋದು ನಿಮಗೆ ರಿಯಲೈಸ್ ಆಗಿದೆ. ಆದರೂ ಕೂಡ ನೀವು ಇನ್ನೋಸೆಂಟ್ ಇರೋದ್ರಿಂದ ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆಲ್ಲೋ ನೀವು ಹಿಂಜರಿತಾ ಇದ್ದೀರಾ. ಈ ಥರ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಓವರ್ ಆಲ್ ಈ ಒಂದು ರೀಡಿಂಗ್ನ ನೋಡಿದಾಗ, ಈ ಒಂದು ಕಾರ್ಡ್ ಯಾರು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದ್ದಾರೆ. ಆ್ಯಂಡ್ ಇವಾಗಲೂ ಕೂಡ ಕರೆಂಟ್ ಎನರ್ಜಿಲೂ ಕೂಡ ಅವ್ರು ನಿಮ್ಮನ್ನು ನಿಮಗೆ ಅವರು ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಒಂದು ಎನರ್ಜಿ ಬರ್ತಾ ಇದೆ. ಎಸ್, ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. ಏನ್ ಹೇಳ್ತಾ ಇದ್ದಾರೆ? ರೀಕನ್ಸಿಡರ್ ಬರ್ತಾ ಇದೆ. ಆ ವ್ಯಕ್ತಿ ಬಗ್ಗೆ ನಿಮಗಿಲ್ಲಿ ಒಂದ್ಸಲ ನೀವು ಯೋಚನೆ ಮಾಡಿ, ನಿಮ್ಮ ಲೈಫಿಗೆ ಆ ವ್ಯಕ್ತಿಯ ಅವಶ್ಯಕತೆ ಇದೆಯಾ, ಅಥವಾ ಆ ವ್ಯಕ್ತಿಯಿಂದ ನಿಮಗೇನಾದರೂ ಒಳ್ಳೇದಾಗತ್ತಾ, ಈ ಥರ ಒಂದು ಎನರ್ಜಿ ಇಲ್ಲಿ
ನಿಮಗೆ ಬರ್ತಿರೋವಂಥದ್ದು, ಅಂದರೆ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಬಿ ಕನ್ಸಿಡರ್, ಸ್ವಲ್ಪ ಅವ್ರ ಬಗ್ಗೆ ಆಲೋಚನೆ ಮಾಡಿ, ಯೋಚನೆ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಓಕೆ, ಓಕೆ. ಈ ಕಾರ್ಡ್ ಅವಾಗಲೇ ಬಂತು, ನಾನು ತೊಗೊಂಡಿಲ್ಲ, ಬಟ್ ಮತ್ತೆ ಬರ್ತಾ ಇದೆ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಿದೆ ಆ್ಯಂಡ್ ಸಕ್ಸಸ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ನಿಮ್ಮ ಪರ್ಸನಿಗೋಸ್ಕರ ಅಥವಾ ಈ ಒಂದು ರಿಲೇಷನ್ಶಿಪ್ಪಿಗೋಸ್ಕರ ಸಮಥಿಂಗ್ ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಆ ಮ್ಯಾನಿಫೆಸ್ಟ್ ಎಲ್ಲ ಒಂದು ಕಡೆ ವರ್ಕ್ ಆಗುತ್ತೆ, ಸಕ್ಸಸ್ ಅಂತ ಇಲ್ಲಿ ಬರ್ತಿದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಅವ್ರು ಏನು ನಿಮ್ಮ ಹತ್ರ ಹೈಡ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಹತ್ರ ಏನು ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟಿದ್ರೆ ಅದನ್ನ ಅವರೇ ಬಂದು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾರೆ. ಕ್ಷಮಿಸು ಅಂತ ಕೇಳಬಹುದು, ಅಥವಾ ಅವರಿಂದ ಏನೋ ಮಿಸ್ಟೇಕ್ಸ್ ಆಗಿದ್ದನ್ನು ಒಪ್ಕೊಳ್ಬಹುದು, ಅಥವಾ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಯಾಕೆ ಹೈಡ್ ಮಾಡಿದ್ರು ಅಂತ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬಹುದು. ಸಮಥಿಂಗ್ ಇಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಪಾಸಿಟಿವ್ ರಿಸಲ್ಟ್ನು ಕೂಡ ನೀವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್, ವಾವ್, ಬ್ಯೂಟಿಫುಲ್, ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ. ಓಕೆ, ಸಮಥಿಂಗ್ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಸೀಕ್ರೆಟ್ಸ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಒಂದು ಕೆಲವೊಂದು ವಿಷಯಗಳು ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಕಣ್ಮುಂದೆ ಗೊತ್ತಾಗುತ್ತೆ. ನೀವೇನು ಬ್ಲೈಂಡಾಗಿ ಅವರನ್ನು ನಂಬಿದ್ದೀರಲ್ವಾ, ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗಿ ನಿಮ್ಮ ಎದುರಿಗೆ ಬರುತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಸೊ ಬಿ ಹ್ಯಾಪಿ ಆ್ಯಂಡ್ ಬಿ ರಿಲ್ಯಾಕ್ಸ್. ನೀವು ಯಾರನ್ನೇ ಬಿಲೀವ್ ಮಾಡ್ತೀರಾ ಅಥವಾ ಯಾರನ್ನೇ ಟ್ರಸ್ಟ್ ಮಾಡ್ತೀರಾ ಅಂದರೂ ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬ ಇನ್ನೋಸೆಂಟ್ ಇದ್ದಾರೆ. ನಿಮ್ಮನ್ನು ಯಾರು ಬೇಕಿದ್ರೂ ಬಕ್ರ ಮಾಡ್ಬೋದು, ನಿಮ್ಮನ್ನು ಯಾರು ಬೇಕಿದ್ರೂ ನಂಬಿಸ್ಬೋದು, ನಿಮ್ಮನ್ನು ಯಾರು ಬೇಕಿದ್ರೂ ಏನು ಅಂದರೆ ವಿಷಯಗಳನ್ನ ಆರಾಮಾಗಿ ಈಸಿಯಾಗಿ ಸೀಕ್ರೆಟ್ಗಳನ್ನ ಮಾಡ್ಬೋದು ನಿಮ್ಮ ಹತ್ರ. ಆ ಥರ ಒಂದು ಎನರ್ಜಿ ಇಲ್ಲಿದೆ. ಬಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿದೆ ಆ್ಯಂಡ್ ಸ್ವಲ್ಪ ಅನಲೈಸ್ ಮಾಡಿ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ಈ ಒಂದು ಕಾರ್ಡ್ನ ಸೆಕೆಂಡ್ ಒನ್ ಪೈಲ್, ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನಾದರೂ ವಿಷಯಗಳನ್ನ ಹೈಡ್ ಮಾಡಿದಾರಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸೀಕ್ರೆಟ್ ಮಾಡ್ತಾ ಇದ್ದಾರಾ ಚೆಕ್ ಮಾಡೋಣ. ಓಕೆ, ವೇಟ್. ಯಾ, ಓಕೆ, ದ ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್, ಓಕೆ, 6 of Wands, ಓಕೆ, ಪೇಜ್ ಆಫ್ ವ್ಯಾಂಡ್ಸ್ ಬರ್ತಿದೆ. ಎಸ್, ಪೇಜ್ ಆಫ್ ಪೆಂಟಿಕಲ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋವಂಥದ್ದು. ಓಕೆ, ಸೆಕೆಂಡ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರಾ ಅಂತ ಕೇಳಿದಾಗ, ಇಲ್ಲಿ ನಿಮ್ಮ ಹತ್ರ ಹೈಡ್ ಮಾಡೋದಕ್ಕಿಂತ ಅವರಿಗೆಲ್ಲೋ ಒಂದು ಕಡೆ ನಿಮ್ಮಿಂದ ದೂರ ಇರಬೇಕು ಅಥವಾ ದೂರ ಆಗಬೇಕು, ಸಮಥಿಂಗ್ ನಿಮ್ಮಿಂದ ದೂರನೇ ಇರಬೇಕು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಹತ್ರ ಅವ್ರು ಏನು ಹೈಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಅವ್ರಿಗೆ ಇಷ್ಟಪಡ್ತಾ ಇಲ್ಲ. ಯಾಕೋ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಅಂದರೆ ಅವ್ರ ಫ್ಯಾಮಿಲಿ ಭಯ ಇರ್ಬೋದು ಅಥವಾ ನಿಮ್ಮದೇ ಭಯ ಇರ್ಬೋದು ಅವರಿಗೆ. ನೀವು ಯಾವ ರೀತಿ ಅವರಿಗೆ ಟ್ರೀಟ್ ಮಾಡ್ತೀರಾ ಅಥವಾ ನೀವು ನಿಮ್ಮ ಕೆಲವೊಂದು ಸ್ವಭಾವಗಳು, ಬಿಹೇವಿಯರ್ಗಳು ಅವ್ರಿಗೆ ತುಂಬಾ ಭಯ ತರಿಸಿದೆ. ಸೊ ಇಲ್ಲಿ ನಿಮ್ಮ ಜೊತೆ ಹೈಡ್ ಮಾಡೋದಕ್ಕಿಂತ ಇಲ್ಲಿ ನಿಮ್ಮ ಬಗ್ಗೆ ಅವರಿಗೆ ತುಂಬಾ ಭಯ ಇದೆ ಅನ್ನೋಂಥ ಫೀಲಿಂಗ್ ಇಲ್ಲಿ ಬರ್ತಾ ಇದೆ. ಓಕೆನಾ, ಸೊ ಅವರಿಗೆ ನಿಮ್ಮ ಮೇಲೆ ತುಂಬಾ ಭಯ ಇರೋಂಥ ಫೀಲ್. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ನಿಮ್ಮ ಜೊತೆಗೆ ಅವ್ರು ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಅಂದರೆ ಆ ಭಯದಿಂದನೇ ನಿಮ್ಮ ಹತ್ರ ಅವರು ಕೆಲವೊಂದು ವಿಷಯಗಳನ್ನ ಸುಳ್ಳು ಹೇಳ್ತಾರೆ ಅಥವಾ ಕೆಲವೊಂದು ವಿಷಯಗಳನ್ನ ಹೇಳೋದೇ ಇಲ್ಲ, ನಿಮ್ಮ ಹತ್ರ ಬೇಡವೇ ಬೇಡ ಅಂತ ಹೇಳಿ ಹೇಳೋದೇ ಇಲ್ಲ. ಇಲ್ಲಿ ಅಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತೀರಾ. ಇಲ್ಲಿ ಏಜಲ್ಲೂ ಕೂಡ ನಿಮ್ಗಿಂತ ಅವರು ತುಂಬ ದೊಡ್ಡವರಿದ್ದಾರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ತುಂಬ ಇರಬಹುದು. ನೀವು ತುಂಬ ಚಿಕ್ಕವರಿದ್ದೀರಾ ಅಥವಾ ನಿಮ್ಮ ಪರ್ಸನ್ ತುಂಬ ದೊಡ್ಡವರು ಅಥವಾ ನೀವು ತುಂಬ ದೊಡ್ಡವರು ಅಥವಾ ಈ ಥರ ಒಂದು ಎನರ್ಜಿ ಇಲ್ಲಿ ಏಜ್ ಗ್ಯಾಪ್ ತುಂಬಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಈ ಸೆಕೆಂಡ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಲ್ವಾ, ಅವರು ತುಂಬಾ ನಿಮ್ಮ ಬಗ್ಗೆ ಭಯ ಇಟ್ಕೊಂಡಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಅವ್ರು ನಿಮ್ಮಿಂದ ದೂರ ಇರಬೇಕು ಆ್ಯಂಡ್ ದೂರ ಇದ್ರೇ ಬೆಟರ್ ಆಪ್ಷನ್, ದೂರ ಇದ್ರೇ ನಾವಿಬ್ರು ಚೆನ್ನಾಗಿರ್ತೀವಿ, ಆ ಥರ ಒಂದು ಎನರ್ಜಿ ಇಲ್ಲಿ. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು
ಓಕೆ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಫಸ್ಟಿಗೆ ಬಂದಿರೋದ್ರಿಂದ ನಿಮಗೆ ತುಂಬ ಅವರು ಅಡ್ವೈಸ್ ಮಾಡ್ತಾರೆ. ಅಂದರೆ ನೀನು ಹೀಗಿರಬೇಕು, ನೀನು ಈ ಥರ ಇರಬೇಕು, ನೀನು ಈ ಥರ ಇದ್ರೇ ಒಳ್ಳೆಯದು, ಅಥವಾ ಸಮಥಿಂಗ್ ನಿಮಗೊಂದು ಲೈಫಲ್ಲಿ ಒಂದು ಒಳ್ಳೆ ದಾರಿಗೆ ಹೋಗಲಿಕ್ಕೆ ನಿಮ್ಮ ಪರ್ಸನ್ ತುಂಬಾ ನಿಮಗೆ ಅಡ್ವೈಸ್ ಮಾಡ್ತಾರೆ. ಆ ಅಡ್ವೈಸ್ ನಿಮಗೆ ಇಲ್ಲಿ ತಗೊಳ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನೀವು ಸ್ವಲ್ಪ ಈಗೋ ಪರ್ಸ್ನಾಲಿಟಿ ಇರಬಹುದು, ಅಥವಾ ನಾನು ಯಾಕೆ ಕೇಳಬೇಕು ಅವ್ರ ಮಾತನ್ನ ಅಂತ ಕೇಳುವಂಥದ್ದು, ಆ ಥರ ಒಂದು ಮೆಂಟಾಲಿಟಿನೂ ಇರ್ಬೋದು. ಅಥವಾ ನೀವಿಲ್ಲಿ ವಯಸ್ಸಲ್ಲಿ ದೊಡ್ಡೋರು ಇದ್ದೀರಾ, ಅವ್ರು ಚಿಕ್ಕವ್ರು ಇರೋದ್ರಿಂದ ಅವಳ ಮಾತನ್ನ ಅಥವಾ ಅವ್ನ ಮಾತನ್ನ ನಾನು ಯಾಕೆ ಕೇಳಬೇಕು ಅನ್ನೋದು ಇರಬಹುದು. ವಯಸ್ಸಿನ ಅಂತರದಿಂದನೂ ಈ ಥರ ನಿಮಗೆ ಬಿಹೇವಿಯರ್ ಆಗ್ಬೋದು, ಅವ್ರ ಮಾತನ್ನ ನಾನು ಯಾಕೆ ಕೇಳಬೇಕು ಅನ್ನೋಂಥದ್ದು. ಅದೆಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗುತ್ತೆ ಅದರಿಂದ. ಓಕೆನಾ. ಸೊ ಅವರು ನೀವು ಹೇಳಿದ್ರೆ ಕೇಳಲ್ಲ ಅಂತ ಮಾತಲ್ಲೇ ಕೂಡ ಆ ಒಂದು ಅಂದರೆ ಅವ್ರು ಹೇಳಿ ಮಾತನ್ನ ನೀವು ಕೇಳಲ್ಲ ಅಂತಲೇ ಅವರು ಕೆಲವೊಂದು ವಿಷಯಗಳನ್ನ ಹೇಳಲ್ಲ, ಹೈಡ್ ಮಾಡ್ತಾರೆ. ಈ ಥರ ಎನರ್ಜಿ ಬರ್ತಾ ಇದೆ ಇಲ್ಲಿ. ಅವ್ರಿಗೆ ಇಲ್ಲಿ ನಿಮ್ಮ ಜೊತೆ ಸೀಕ್ರೆಟ್ ಮಾಡಬೇಕು ಅನ್ನೋ ಉದ್ದೇಶ ಯಾವುದೇ ರೀತಿ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ತುಂಬಾ ಟ್ರೂ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಓಪನ್ ಆಗಿ ಹೇಳೋವಂಥ ವ್ಯಕ್ತಿಗಳು. ಈಗ ಡೈರೆಕ್ಟ್ ಶೂಟ್ ಮಾಡೋದಂದರೆ ಒಂಥರ ಮುಖಕ್ಕೆ ಕೊಡ್ದಂಗೆ ಹೇಳ್ತಾರಲ್ವ, ಆ ಥರ ಪರ್ಸ್ನಾಲಿಟಿ. ಅದಿಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕ್ಲಾಶಸ್ ಆಗುತ್ತೆ. ಅಂದರೆ ಅವರು ಯಾವುದನ್ನು ಕಂಟ್ರೋಲ್ ಮಾಡಲ್ಲ. ಅವ್ರ ಮಾತಿರ್ಬೋದು, ಅವ್ರ ಫೀಲಿಂಗ್ಸ್ ಇರ್ಬೋದು, ಭಾವನೆ ಇರ್ಬೋದು, ಯಾವುದನ್ನು ಕಂಟ್ರೋಲ್ ಮಾಡಲ್ಲ. ಅದನ್ನು ನೇರವಾಗಿ ಹೇಳುವಂಥದ್ದು, ಅದನ್ನು ನೇರ ನುಡಿ ಅಂತ ಹೇಳ್ತಾರಲ್ವ, ಅದು ಒಬ್ರಿಗೆ ಹರ್ಟ್ ಆಗುತ್ತಾ, ಬೇಜಾರಾಗುತ್ತಾ, ಅಥವಾ ಏನಾಗುತ್ತೆ ಅದನ್ನು ಕೇರ್ ಮಾಡಲ್ಲ. ಓಕೆನಾ. ಸೊ ಅವ್ರಿಗೆ ಅನ್ಸಿದ್ದನ್ನು ಡೈರೆಕ್ಟಾಗಿ ಹೇಳ್ತಾರೆ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗುತ್ತೆ. ಸೊ ಕ್ಲಾಶಸ್ ಆಗಬಾರ್ದು ಆ್ಯಂಡ್ ಹರ್ಟ್ ಆಗಬಾರ್ದು ಅಂತಲೇ ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿಬಿಡ್ತಾರೆ. ಅದನ್ನು ಮಾತಾಡಲಿಕ್ಕೆ ಹೋಗಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಅಂದರೆ ನಿಮಗೆ ಹರ್ಟ್ ಆಗಬಾರ್ದು ಆ್ಯಂಡ್ ನಿಮ್ಮ ಮೇಲಿಂದ ಕೆಲವೊಂದು ಭಯಗಳಿಂದ ಅವರು ಸೀಕ್ರೆಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ಓಕೆನಾ. ಸೊ ಅವ್ರಿಗೆ ಸೀಕ್ರೆಟ್ ಮಾಡುವಂಥ ಎನರ್ಜಿ ಏನೂ ಇಲ್ಲ. ಅಂದರೆ ಸೀಕ್ರೆಟ್ ಮಾಡುವಂಥ ಉದ್ದೇಶ ಅವ್ರಿಗೆ ಏನೂ ಇಲ್ಲ. ನೋಡಿ ಇಲ್ಲಿ ಕೆಲವೊಬ್ಬರು ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಪೀಪಲ್, ಅಂದರೆ ಮ್ಯಾರಿಡ್ ಆಗಿ ಹಸ್ಬೆಂಡ್ ಜೊತೆ ಡಿವೋರ್ಸ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಬಿಟ್ಟು ಹೋಗಿರ್ಬೋದು, ಅಥವಾ ಹಸ್ಬೆಂಡ್ ನಿಮ್ಮ ಲೈಫಲ್ಲಿ ಇಲ್ಲದೇ ಇರ್ಬೋದು. ಅಂದರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸಮಥಿಂಗ್. ಓಕೆನಾ. ಸೊ ಡೆತ್ ಆಗಿರ್ಬೋದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಡೆತ್ ಆಗಿರ್ಬೋದು. ಓಕೆ. ಸೊ ಆ ಥರ ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆನಾ. ಸೊ ಇಲ್ಲಿ ನಿಮಗೆ ಆ ಒಂದು ಸಿಚುವೇಶನ್ ಬಿಟ್ಟು ಹೋದ್ಮೇಲೆ ನಿಮಗೊಂದು ಪಾರ್ಟ್ನರ್ ನಿಮ್ಮ ಲೈಫಿಗೆ ಬಂದಿದ್ದಾರೆ. ಅಂದರೆ ನಿಮಗೆ ತುಂಬ ಪ್ರೀತಿ ಕೊಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಲಿಕ್ಕೆ, ಅಥವಾ ನಿಮ್ಮ ಫೀಲಿಂಗ್ಸಿಗೆ ತಕ್ಕಂತೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ. ಸೊ ಆ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಓಕೆ, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ಕೆಲವೊಂದು ವಿಷಯದಲ್ಲಿ ಭಯಗಳಿದೆ ಅನ್ನೋದು ಕ್ಲಾರಿಟಿಯಾಗಿ ನಿಮಗಿಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ನಿಮ್ಮ ರಿಲೇಷನ್ಶಿಪ್ಪಿಗೆ ಚೆಕ್ ಮಾಡೋಣ. ಓಕೆ. ಓಕೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಬರ್ತಾ ಇದೆ. ಓಕೆ. ಇನ್ನೊಂದು ಕಾರ್ಡ್ ತೆಗಿಯೋಣ. ಓಕೆ. ಚೂಸ್ ಎ ನ್ಯೂ ಡೈರೆಕ್ಷನ್, ಅಬಂಡೆನ್ಸ್ ಬಾಟಮ್ ಆಫ್ ದ ಕಾರ್ಡ್. ನೈಸ್. ಓಕೆ. ಏಂಜಲಿಂದ ನಿಮಗೆ ಬರ್ತಿರೋಂಥ ಮೆಸೇಜಸ್. ಓಕೆನಾ. ಇಲ್ಲಿ ಸಮಥಿಂಗ್ ಓವರ್ ರಿಯಾಕ್ಷನ್ ಇರ್ಬೋದು, ಅಥವಾ ಓವರ್ ರಿಯಾಕ್ಟ್ ಮಾಡುವಂಥದ್ದಾಗಿರಲಿ, ಅಥವಾ ಕೆಲವೊಂದು ಸಿಟ್ಟು ಮಾಡ್ಕೊಳ್ಳುವಂಥದ್ದಾಗಿರಲಿ, ಅಥವಾ ಸಡನ್ನಾಗಿ ಕೋಪ ಮಾಡ್ಕೊಳ್ಳುವಂಥದ್ದು, ಶಾರ್ಟ್ ಟೆಂಪರ್, ಹೇಳಿದ ತಕ್ಷಣ ಪಟ್ ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಅದೆಲ್ಲ ಏನಿದೆ ಅಲ್ವಾ, ಅದರಿಂದನೇ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಗ್ಯಾಪ್ ಆಗ್ತಿದೆ. ಆ್ಯಂಡ್ ಅವರು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡೋಕ್ಕೆ ರೀಸನ್ನೇ ಅದು, ಟ್ಯಾರೋಯಿಂದ ಅದು ಬರ್ತಿದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಆಗಿ ಸಿಗ್ತಾ ಇರುವಂಥದ್ದು ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮ್ಮ ಮೈಂಡ್ನ ಕೂಲ್ ಮಾಡಲಿಕ್ಕೆ ಆ್ಯಂಡ್ ಸಮಥಿಂಗ್ ಆನ್ಸರ್ನ ನೀವು ಪಡಿಬೇಕು ಡಿವೈನ್ ಎನರ್ಜಿಯಿಂದ. ನಿಮಗೆ ಗೊತ್ತಾಗಬೇಕು ಕೆಲವೊಂದು ವಿಷಯಗಳು ಹೈಡ್ ಮಾಡಿದಿರ್ಬೋದು, ಅಥವಾ ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ತಿಳ್ಕೊಬೇಕಂತಿದ್ರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಬರ್ತಿದೆ. ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವರ ಒಬ್ಬರು ಸಹಾಯ ಬೇಕಾಗಿದೆ ನಿಮ್ಮ ಈಗಿನ ಪರಿಸ್ಥಿತಿಯಲ್ಲಿ. ಅಂದರೆ ಇಲ್ಲಿ ಗೈಡೆಡ್ ಆಗಿ ಯಾರ್ದಾದ್ರೂ ಒಬ್ಬರು ಮಾತನ್ನ ಕೇಳುವಂಥದ್ದಾಗಿರಲಿ, ಅಥವಾ ಗೈಡೆನ್ಸ್ ತೊಗೊಳ್ಳೋವಂಥದ್ದಾಗಿರಲಿ, ಅಥವಾ
ಯಾರ ಮುಖಾಂತರನೋ ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರನೋ ಫ್ಯಾಮಿಲಿ ಹತ್ರನೋ ಅಥವಾ ನಿಮ್ಮ ಕಸಿನ್ ಬ್ರದರ್ ಅಥವಾ ಬ್ರದರ್ ಸಿಸ್ಟರ್ ಅಪ್ಪ ಅಮ್ಮ ಅಥವಾ ಯಾರು ನಿಮಗೆ ತುಂಬ ಕ್ಲೋಸ್ ಇದ್ದಾರೆ ಅವರಿಂದ ಒಂದು ಹೆಲ್ಪ್ ತಗೊಳ್ಬೇಕಾಗಿದೆ. ನಿಮಗೆ ನಿಮ್ಮ ಲೈಫಲ್ಲಿ ನೀವೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತೀರಾ ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಅಂದರೆ ಕೆಲವೊಂದು ಏನಂತ ಹೇಳಿದ್ರೆ ನಿಮಗೆ ಬೇರೆಯವರ ಒಂದು ಸಹಾಯ ತಗೊಳ್ಲಿಕ್ಕೆ ತುಂಬ ಮುಜುಗರ ಪಡ್ತೀರಾ ಅಥವಾ ನಿಮ್ಮ ಸಮಸ್ಯೆಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ತುಂಬ ಮುಜುಗರ ಪಡುವಂಥ ವ್ಯಕ್ತಿತ್ವದವರು. ಸೊ ಇಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಆಗಿ ಬರ್ತಿರುವಂಥದ್ದು ನಿಮ್ಮ ಮನಸ್ಸಲ್ಲಿ ನೀವು ಹೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಕೆಲವೊಂದು ವಿಷಯಗಳನ್ನ ಕೆಲವೊಬ್ರ ಹತ್ರ ನಿಮಗೆ ತುಂಬ ಕ್ಲೋಸ್ ಆಗಿ ಯಾರು ಇರ್ತಾರೆ ಅವ್ರ ಹತ್ರ ಅಂದರೆ ನಿಮಗೆ ಅವ್ರ ಹತ್ರ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗತ್ತೆ ಅಥವಾ ಅವರಿಂದ ನಿಮಗೇನೋ ಒಂದು ಉತ್ತರ ಸಿಗತ್ತೆ. ನಿಮ್ಮ ಒಂದು ಸಮಸ್ಯೆಗೆ ಅವರಿಂದ ಸರಿಯಾಗಿ ಇರುವಂಥ ಉತ್ತರ ಸಿಗತ್ತೆ ಅಂತಾದರೆ ಅಂಥ ವ್ಯಕ್ತಿಗಳ ಹತ್ರ ಶೇರ್ ಮಾಡ್ಕೊಳ್ಳಿ. ಚೂಸ್ ಎ ನ್ಯೂ ಡೈರೆಕ್ಷನ್ ಬರ್ತಿದೆ, ಹೊಸ ದಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಹುಡುಕಿ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಬರ್ತಿರುವಂಥದ್ದು. ಓಕೆನಾ? ಸೊ ಸೆಕೆಂಡ್ ಒನ್, ಈ ಒಂದು ಕಾರ್ಡ್ನ ಆ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರಿಗೆಲ್ಲ ಯಂತ್ರ ಬೇಕಾಗಿದೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಯಾರು ಕೂಡ ಮುಜುಗರ ಮಾಡಬೇಡಿ. ನಿಮ್ಗೆ ಈ ಥರ ಸಮಸ್ಯೆಗಳಿಗೆ ಮ್ಯಾಮ್ ಏನು ಅನ್ಕೊಂಡ್ಬಿಡ್ತಾರೋ ಏನೋ ಅಂತ ಹೇಳಿ. ಖಂಡಿತವಾಗಿಯೂ ಏನೂ ಅಂದ್ಕೊಳ್ಳಲ್ಲ. ಓಕೆನಾ? ನೀವು ಏನು ಸಮಸ್ಯೆ ಇದೆ ನಾನು ಬಾಯಿ ಬಿಟ್ಟು ಕರೆಕ್ಟಾಗಿ ನನ್ನ ಹತ್ರ ಹೇಳ್ಕೊಂಡ್ರೆ ನಿಮಗೆ ಸರಿಯಾಗಿರುವಂಥ ಯಂತ್ರಗಳಾಗಿರ್ಬೋದು ಅಥವಾ ಪರಿಹಾರ ಆಗಿರ್ಬೋದು ನಿಮಗೆ ಸಿಗುತ್ತೆ. ಸಮಸ್ಯೆಗಳಂತ ಹೇಳಿದ್ಮೇಲೆ ಪರಿಹಾರ ಇದ್ದೇ ಇರುತ್ತೆ. ಸರಿನಾ? ನೀವು ಯಾರು ಕೂಡ ಮುಜುಗರ ಮಾಡಬೇಕಾಗಿಲ್ಲ ಅಥವಾ ಚಿಂತೆ ಮಾಡ್ಬೇಕಂತ ಏನೂ ಇಲ್ಲ. ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪರಿಹಾರ ಇದ್ದೇ ಇರುತ್ತೆ. ಯಾರಿಂದ ಒಬ್ಬರದ ಮುಖಾಂತರ ನಿಮಗೆ ದೇವರು ಕಳಿಸ್ತಾರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ. ನಿಮಗೆ ಈ ಮೆಸೇಜಸ್ ನಿಮಗೆ ಪದೇ ಪದೇ ಸಿಗ್ತಾ ಇದೆ, ಈ ವಿಡಿಯೋ ನಿಮಗೆ ಪದೇ ಪದೇ ಸಿಗ್ತಾ ಇದೆ, ಈ ಥರ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಂಬಿರೋ ದೇವ್ರು ನಿಮಗೆ ಕೊಡ್ತಿರೋಂಥ ಒಂದು ಗೈಡೆನ್ಸ್ ಮೆಸೇಜ್ ಆಗಿರುತ್ತೆ. ಓಕೆನಾ? ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಯಾರಿಗಾದ್ರೂ ಯಂತ್ರ ಬೇಕಿದ್ರೆ ನೀವು ಬುಕ್ ಮಾಡ್ಕೊಳ್ಬೋದು. ಓಕೆನಾ? ತಕ್ಷಣ ಸಿಗಲ್ಲ ಯಂತ್ರ, ಅದೊಂದು ನಿಮಗೆ ಇನ್ಫಾರ್ಮ್ ಮಾಡಬೇಕು. ಇವತ್ತು ಬುಕ್ ಮಾಡಿದ್ರೆ ಇವತ್ತು ಸಂಜೆನೇ ಸಿಕ್ಬಿಡ್ಬೇಕು ಅಂತ ಆ ಥರ ಅರ್ಜೆಂಟ್ ಮಾಡಬೇಡಿ. ಅದಕ್ಕೆ ಟೈಮ್ ಇರುತ್ತೆ. ನಾನು ಯಾವುದೂ ಇಲ್ಲಿ ಮಾಡಿಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡಿರಲ್ಲ. ಓಕೆನಾ? ಸೊ ನಿಮ್ಮ ಸಮಸ್ಯೆಗಳ ಮೇಲೆ ನಾನು ಯಂತ್ರಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಓಕೆನಾ? ಹಾಗೆಯೇ ಎಲ್ಲ ಮಾಡಿಟ್ಕೊಂಡು ನಿಮಗೆ ಕಳಿಸುವಂಥದ್ದಲ್ಲ ಇದು. ಓಕೆ? ಸೊ ಅದರ ಪ್ರೊಸೀಜರಲ್ಲಿ ಏನಿರುತ್ತೆ ನಿಮಗೆ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗಲೇ ತಿಳಿಸ್ತೀನಿ. ಓಕೆನಾ? ಬಟ್ ಅದಕ್ಕೂ ಮುಂಚೆ ನೀವು ಯಂತ್ರನ ಬುಕ್ ಮಾಡ್ಕೊಬೇಕಾಗತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.